ಇಂದು ಶ್ಯಾಮಲ ಧ್ವಜ ಹಿಡಿದು ಪಥ ಸಂಚಲನೆ. ಆರ್ಎಸ್ಎಸ್ ಪರೇಡ್ಗೆ ಟಕ್ಕರ್ ಕೊಡೋದಕ್ಕೆ ಮುಂದಾದ ಭೀಮ್ ಆರ್ಮಿ. ಅನುಮತಿ ಸಿಕ್ಕ ಬೆನ್ನಲ್ಲೇ ಇಂದು ಪರೇಡ್ಗೆ ಸಿದ್ಧತೆ. ಚಿತ್ತಾಪುರ ಈ ಹಿಂದೆ ಆರ್ಎಸ್ಎಸ್ ಪರೇಡ್ ನಡೆದಂತಹ ಸ್ಥಳ. ಆ ಸ್ಥಳದಲ್ಲಿ ಶ್ಯಾಮಲ ಧ್ವಜವನ್ನ ಹಿಡಿದು ಇವತ್ತು ಭೀಮ್ ಆರ್ಮಿ ಪರೇಡ್ ಮಾಡುತ್ತೆ. ಆರ್ಎಸ್ಎಸ್ ಪರೇಡ್ಗೆ ಟಕ್ಕರ್ ಕೊಡೋದಕ್ಕೆ ಎಲ್ಲ ಸಿದ್ಧತೆ. ಅನುಮತಿ ಸಿಕ್ಕ ಬೆನ್ನಲ್ಲೇ ಇಂದು ಪರೇಡ್ಗೆ ಸಿದ್ಧತೆ. ಕೇವಲ ಚಿತ್ತಾಪುರ ತಾಲೂಕಿನವರಿಗೆ ಮಾತ್ರ ಅವಕಾಶ. ಅಲ್ಲೊಂದಷ್ಟು ನಿಬಂಧನೆಗಳೆಲ್ಲ ಇದಾವೆ. ವಿವಾದಾತ್ಮಕ ಭಾಷಣ ಮಾಡುವಂಗಿಲ್ಲ, ಮತ್ತೊಬ್ಬರನ್ನ ಕೆರಳಿಸುವ ಮಾತುಗಳನ್ನ ಆಡಂಗಿಲ್ಲ, ದ್ವೇಷ ಭಾಷೆ ಬಳಸುವ ಹಾಗಿಲ್ಲ. ಹೀಗೆ ಮತ್ತೊಂದಷ್ಟು ನಿಯಮಗಳನ್ನ ಉಲ್ಲೇಖ ಮಾಡಲಾಗಿದೆ. ಹೊರಗಿನವರು ಅಂದ್ರೆ ಚಿತ್ತಾಪುರ ತಾಲೂಕಲ್ಲದೆ ಹೊರಗಿನವರು ಏನಾದ್ರೂ ಇದರಲ್ಲಿ ಭಾಗವಹಿಸುವುದಾದ್ರೆ ಅದಕ್ಕೆ ಅನುಮತಿ ಇಲ್ಲ. ಪೊಲೀಸರ ಸರ್ಪಗಾವಲಿನಲ್ಲಿ ಇವತ್ತು ಪರೇಡ್ಗೆ ಎಲ್ಲಾ ಸಿದ್ಧತೆಗಳಾಗ್ತಾ ಇದೆ. ಚಿತ್ತಾಪುರದಲ್ಲಿ ಶ್ಯಾಮಲ ನೀಲಿ ಧ್ವಜವನ್ನ ಹಿಡಿದು ಭೀಮ್ ಆರ್ಮಿ ಗರ್ಜನೆ ಮಾಡೋದಕ್ಕೆ ಎಲ್ಲಾ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ಆರ್ಎಸ್ಎಸ್ ವರ್ಸಸ್ ಸರ್ಕಾರ, ಆರ್ಎಸ್ಎಸ್ ಸರ್ಕಾರಿ ಜಾಗಗಳಲ್ಲಿ ಪಥಸಂಚಲನ ಮಾಡಕೂಡದು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಸರ್ಕಾರಕ್ಕೊಂದು ಪತ್ರ ಬರೀತಾರೆ. ಅದಾದ ನಂತರ ಸರ್ಕಾರ ತೆಗೆದುಕೊಂಡಂತಹ ನಿಯಮಾವಳಿ, ನಿರ್ಧಾರಗಳು, ಸುತ್ತೋಲೆಗಳು ಈ ರಾಜ್ಯವನ್ನ ದಾಟಿ ಭಾರತದಾದ್ಯಂತ ಚರ್ಚೆಗೂ ಕೂಡ ಕಾರಣವಾಯಿತು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಸಂಘ ಪರಿವಾರದ ಸರಸಂಘ ಚಾಲಕ ಮೋಹನ್ ಭಾಗವತ್ ಬೆಂಗಳೂರಿಗೆ ಬಂದು ಅದಕ್ಕೆ ಕ್ಲಾರಿಟಿ ಕೊಡೋ ಹಂತಕ್ಕೆ ಹೋಗಿತ್ತು. ಸೊ ಅದೇ ಚಿತ್ತಾಪುರ ಇವತ್ತು ಭೀಮ್ ಆರ್ಮಿ ಪಥಸಂಚಲನ ಮಾಡುವುದಕ್ಕೆ ಅಲ್ಲಿನ ಜಿಲ್ಲಾಡಳಿತದ ಬಳಿ ಮನವಿಯನ್ನ ಮಾಡಿಕೊಂಡಿತ್ತು. ಸುದೀರ್ಘ ಸಮಯವನ್ನ ತೆಗೆದುಕೊಂಡು ಅಲ್ಲಿನ ತಹಶೀಲ್ದಾರ್ ಅದಕ್ಕೊಂದು ಅನುಮತಿ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೊಂದು 5-6 ನಿಯಮಗಳನ್ನ ಅದಕ್ಕೆ ಸೀಮಿತಗೊಳಿಸಿದ್ದಾರೆ. ಆ ನಿಯಮಗಳ ಪೈಕಿ ಒಂದು, ಚಿತ್ತಾಪುರ ತಾಲೂಕಿನ ಭೀಮ್ ಆರ್ಮಿಯ ಕಾರ್ಯಕರ್ತರು ಅಥವಾ ಮುಖಂಡರು ಅಥವಾ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟವರು ಮಾತ್ರ ಭಾಗವಹಿಸಬೇಕು. ಅದು ಬಿಟ್ಟು ತಾಲೂಕೇತರ ಬೇರೆ ಬೇರೆ ತಾಲೂಕುಗಳಿಂದ ಬಂದು ಇದಕ್ಕೆ ಭಾಗಿಯಾಗುವಂತಿಲ್ಲ. ಅಲ್ಲಿ ಪೊಲೀಸರು ಗಮನಿಸ್ತಾ ಇರ್ತಾರೆ. ಅಪರಿಚಿತರು ಅಥವಾ ಆ ತಾಲೂಕಿನಲ್ಲಿ ಕಾಣದೇ ಇರತಕ್ಕಂತಹ ವ್ಯಕ್ತಿತ್ವಗಳು ಈ ಪರೇಡ್ ನಲ್ಲಿ ಭಾಗವಹಿಸಿದ್ರೆ ಅವರನ್ನ ಹೊರ ಹಾಕಲಾಗುತ್ತೆ. ಅಂದ್ರೆ ಈ ಒಂದು ಪಥಸಂಚಲನದಿಂದ ಅವರನ್ನ ಔಟ್ ಮಾಡಲಾಗುತ್ತೆ. ಇನ್ನು ಇದರಲ್ಲಿ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡುವಂತಿಲ್ಲ, ಮತ್ತೊಂದು ಸಂಘಟನೆಯನ್ನ ಕೆರಳಿಸುವಂತಹದ್ದು, ಮತ್ತೊಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹದ್ದು, ದ್ವೇಷ ಭಾಷಣ ಮಾಡುವಂತಹದ್ದು, ಅತ್ಯಂತ ಪ್ರಚೋದನಾತ್ಮಕವಾದಂತಹ ಹೇಳಿಕೆ ಕೊಡುವಂತಹದ್ದು ಮಾಡಕೂಡದು ಅನ್ನುವಂಥ ನಿಯಮಗಳು ಕೂಡ ಇದಾವೆ. ಕೇವಲ ಚಿತ್ತಾಪುರ ತಾಲೂಕಿನವರಿಗೆ ಮಾತ್ರ ಅವಕಾಶ. ವಿವಾದಾತ್ಮಕ ಭಾಷಣ ಮಾಡಂಗಿಲ್ಲ, ದ್ವೇಷ ಭಾಷೆಯನ್ನ ಬಳಸುವ ಹಾಗಿಲ್ಲ, ಹೊರಗಿನವರು ಪಥಸಂಚಲನದಲ್ಲಿ ಭಾಗಿಯಾಗಂಗಿಲ್ಲ. ಪೊಲೀಸರ ಸರ್ಪಗಾವಲಿನಲ್ಲಿ ಭೀಮ್ ಆರ್ಮಿ ಪಥಸಂಚಲನ ಶುರುವಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವತ್ತು ಚಿತ್ತಾಪುರದಲ್ಲಿ ಭೀಮ್ ಆರ್ಮಿಯ ಪರೇಡ್ ಶುರುವಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.